ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ರಾಜಧರ್ಮವನ್ನು ಕೆಡಿಸದಂತೆ ಕಾಪಾಡುವ ಯುಕ್ತಿಗಳನ್ನು ತಿಳಿಸಿದುದು ಎಂಬ 71ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು, ತಾತ, ಪ್ರಜಾಪಾಲನೆಯಲ್ಲಿ ಅರಸನು ಚಿಂತೆಗೊಳಗಾಗದಿರುವುದು ಹೇಗೆ? ಧರ್ಮ ಭ್ರಷ್ಟನಾಗದಿರುವ ಮಾರ್ಗಗಳೇನು? ಅದನ್ನು ತಿಳಿಸಬೇಕು ಎಂದು ಕೇಳಲು ಭೀಷ್ಮನು ಹೇಳುತ್ತಾನೆ, ರಾಜಶ್ರೇಷ್ಠ, ಶಾಶ್ವತವಾದ ರಾಜಧರ್ಮಗಳನ್ನು ಸೂಕ್ಷ್ಮವಾಗಿ ನಿನಗೆ ತಿಳಿಸುವೆನು ಕೇಳು. ಆ ಧರ್ಮ ನಿಯಮಗಳನ್ನೆಲ್ಲ ವಿವರವಾಗಿ ಹೇಳುವುದೆಂದರೆ ಅದಕ್ಕೆ ಎಂದಿಗೂ ಅಂತ್ಯವಿಲ್ಲ. ಧರ್ಮನಿರತನಾಗಿ ಶಾಸ್ತ್ರಜ್ಞರಾಗಿ ದೇವತೆಗಳನ್ನು ನಿಯಮದಿಂದ ಉಪಾಸಿಸುವ ಗುಣವಂತರಾದ ಬ್ರಾಹ್ಮಣರನ್ನು ಕರೆಸಿ ಅವರನ್ನು ನಿನ್ನ ಬಳಿಯಲ್ಲಿ ಪುರೋಹಿತರನ್ನಾಗಿ ಇಟ್ಟುಕೊಳ್ಳಬೇಕು. ಅಂತಹವರನ್ನು ಮೊದಲು ಮರ್ಯಾದೆಯಿಂದ ಕರೆತಂದು ಅವರ ಪಾದಾಭಿವಂದನವನ್ನು ಮಾಡಿ ಅವರನ್ನು ಮುಂದಿಟ್ಟುಕೊಂಡು ಯಾವ ಕಾರ್ಯವನ್ನು ನಡೆಸಬೇಕು. ಧರ್ಮ ಕಾರ್ಯಗಳನ್ನು ನಡೆಸಿ ಶುಭಕರ್ಮಗಳೆಲ್ಲವನ್ನು ಮುಗಿಸಿದ ಮೇಲೆ ಬ್ರಾಹ್ಮಣರಿಂದ ಕಾರ್ಯಸಿದ್ಧಿಗಾಗಿ ಜಯವನ್ನು ಆಶೀರ್ವಾದವನ್ನು ಪಡೆಯಬೇಕು. ರಾಜನು ಧೀರನು ಜ್ಞಾನಿಯೂ ಆಗಿ ಕಾಮ ಕ್ರೋಧಾದಿಗಳನ್ನು ತೊಲಗಿಸಿ ಕಪಟವಿಲ್ಲದೆ ಧರ್ಮವನ್ನು ಐಶ್ವರ್ಯವನ್ನು ಗಳಿಸಬೇಕು. ಕಾಮ ಕ್ರೋಧಾದಿಗಳಿಂದ ಅವಿವೇಕಿಯಾಗಿ ಪ್ರವರ್ತಿಸುವ ಅರಸನು ಧರ್ಮವನ್ನು ಕೆಡಿಸಿಕೊಳ್ಳುವನು, ಐಶ್ವರ್ಯವನ್ನು ಪಡೆಯಲಾರನು. ಲೋಭಿಗಳನ್ನು ಮೂರ್ಖರನ್ನು ತನ್ನ ಅರ್ಥ ಕಾಮಾದಿಗಳ ಸಾಧನೆಗೆ ನಿಯಮಿಸಬಾರದು. ಆಶೆಯನ್ನು ತೊರೆದ ಜ್ಞಾನಿಗಳಾದ ಯೋಗ್ಯರನ್ನೇ ಯಾವ ಕೆಲಸಕ್ಕೂ ನಿಯಮಿಸಬೇಕು. ಅಸಮರ್ಥರಾದವರನ್ನು ಕಾರ್ಯದಲ್ಲಿ ನಿಯಮಿಸಿದರೆ ಅಂತಹವರು ಅಸಾಮರ್ಥ್ಯದಿಂದಲೂ ಕಾಮ ಕ್ರೋಧಾದಿಗಳಿಂದಲೂ ಕಾರ್ಯವನ್ನು ಕೆಡಿಸಿ ಅಮಾರ್ಗದಲ್ಲಿ ಪ್ರವರ್ತಿಸಿ ಪ್ರಜೆಗಳಿಗೆ ಬಹಳ ಕಷ್ಟವನ್ನುಂಟು ಮಾಡುವರು. ರಾಜನು ಬೆಳೆಯ 6ರಲ್ಲಿ 1 ಪಾಲನ್ನು ತೆರಿಗೆಯನ್ನಾಗಿ ತೆಗೆಯುವುದರಿಂದಲೂ ಅಪರಾಧಿಗಳಿಗೆ ವಿಧಿಸುವ ಧನ ದಂಡನೆ ಅಂದರೆ ಜುಲ್ಮಾನೆಯಿಂದಲೂ ನ್ಯಾಯ ವಿರುದ್ಧವಲ್ಲದ ಕಪ್ಪ ಕಾಣಿಕೆಗಳಿಂದಲೂ ಐಶ್ವರ್ಯವನ್ನು ಗಳಿಸಬೇಕು. ಹೀಗೆ ಕಪ್ಪದಿಂದ ಸಂಪಾದಿಸಿದ ಹಣವನ್ನು ಸೇರಿಸಿಟ್ಟು ಜನರಿಗೆ ನಷ್ಟ ಕಷ್ಟಗಳು ಬಂದಾಗ ಅವರ ಕ್ಷೇಮಕ್ಕಾಗಿಯೇ ವಿನಿಯೋಗಿಸಿ ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸುತ್ತಿರಬೇಕು. ಆಲಸ್ಯ ಕಾಮ ಕ್ರೋಧಾದಿಗಳನ್ನು ಬಿಟ್ಟು ಧರ್ಮಕ್ಕೆ ಅನುಸಾರವಾಗಿ ಪ್ರಜಾ ಕ್ಷೇಮ ಚಿಂತೆಯಲ್ಲಿ ನಿರತನಾಗಿರಬೇಕು. ಧರ್ಮ ನಿರತನಾಗಿ ಉದಾರಿಯಾಗಿರುವ ರಾಜನನ್ನೇ ಪ್ರಜೆಗಳು ಅತ್ಯಂತ ವಿಶ್ವಾಸದಿಂದ ಪೂಜಿಸುವರು. ಆದುದರಿಂದ ನೀನು ಅಧರ್ಮದಿಂದಲೂ ಲೋಭ ಬುದ್ಧಿಯಿಂದಲೂ ಐಶ್ವರ್ಯವನ್ನು ಅಪೇಕ್ಷಿಸದೆ ನ್ಯಾಯದಿಂದ ಕಪ್ಪವನ್ನು ತೆಗೆಯಬೇಕು. ಶಾಸ್ತ್ರ ವಿಧಿಯನ್ನು ಮೀರಿದ ಅರಸನಲ್ಲಿ ಧರ್ಮವೂ ಐಶ್ವರ್ಯವೂ ಎಂದಿಗೂ ನೆಲೆಸುವುದಿಲ್ಲ. ಧನವನ್ನೇ ಪ್ರಧಾನವೆಂದು ತಿಳಿದ ಅರಸನು ಅಧರ್ಮದಲ್ಲಿ ಬೀಳುವನಲ್ಲದೆ ಐಶ್ವರ್ಯವನ್ನು ಹೆಚ್ಚಿಸಲಾರನು. ಅಂತಹವನ ದ್ರವ್ಯವು ಅನ್ಯಾಕ್ರಾಂತವಾಗುವುದು. ಶಾಸ್ತ್ರಕ್ಕೆ ವಿರುದ್ಧವಾಗಿ ಪ್ರಜೆಗಳನ್ನು ಅವಿವೇಕದಿಂದ ಪೀಡಿಸುವ ಅರಸನು ತನ್ನಿಂದಲೇ ತಾನು ಕೆಡುವನಲ್ಲದೆ ತನ್ನ ಐಶ್ವರ್ಯವನ್ನು ಕಳೆದುಕೊಳ್ಳುವನು. ಹಾಲಿಗಾಗಿ ಹಸುವಿನ ಹೊಟ್ಟೆಯನ್ನೇ ಸೀಳುವಂತೆ ನೀತಿ ವಿರುದ್ಧವಾಗಿ ತೆರಿಗೆಯನ್ನು ಸುಲಿಯುವ ರಾಜ್ಯವು ಎಂದಿಗೂ ಅಭಿವೃದ್ಧಿಗೆ ಬಾರದು. ಹುಲ್ಲನ್ನು ಮೇಯಿಸಿ ನೀರನ್ನು ಕುಡಿಸಿ ಒಳ್ಳೆ ಮೃದುವಾಕ್ಯದಿಂದ ಸಂತೋಷಗೊಳಿಸಿದಾಗಲ್ಲವೇ ಹಸುವು ಯಥೇಚ್ಛವಾಗಿ ಹಾಲನ್ನು ಕೊಡುವುದು. ಅದರಂತೆಯೇ ಪ್ರಜೆಗಳನ್ನು ಉತ್ತೇಜನಗೊಳಿಸಿ ರಾಜ್ಯವನ್ನು ಪಾಲಿಸುವ ಅರಸನೇ ಅಧಿಕ ಫಲವನ್ನು ಹೊಂದುವನು. ನ್ಯಾಯಾನುಸಾರವಾಗಿ ರಕ್ಷಿಸಲ್ಪಡುವ ರಾಜ್ಯವೇ ಬೊಕ್ಕಸವನ್ನು ವಿಶೇಷವಾಗಿ ತುಂಬುವುದು. ಸಂತುಷ್ಟ ಚಿತ್ತಳಾದ ತಾಯಿಯು ಹೆಚ್ಚು ಹಾಲನ್ನು ಕೊಡುವಂತೆ ರಾಜನಿಂದ ಸುರಕ್ಷಿತವಾಗಿ ಪಾಲಿಸಲ್ಪಟ್ಟ ಭೂಮಿಯು ಧನ ಕನಕ ಧಾನ್ಯಾದಿಗಳನ್ನು ಯಥೇಚ್ಛವಾಗಿ ಕೊಡುವುದು. ರಾಜ ಹೂವಿಗಾಗಿ ಗಿಡಗಳನ್ನು ಬೆಳೆಸುವವನು ಆ ಗಿಡಗಳನ್ನು ಅಕ್ಕರೆಯಿಂದ ಪೋಷಿಸಿ ಅದನ್ನು ನೋಯಿಸದೆ ಬಹು ಮೃದುವಾಗಿ ಅದರ ಹೂವನ್ನು ಬಿಡಿಸಿಕೊಳ್ಳುವಂತೆ ಪ್ರಜೆಗಳನ್ನು ನೋಯಿಸದೆ ನೀನು ರಾಜ್ಯವನ್ನು ಸುರಕ್ಷಿತವಾಗಿ ಕಾಪಾಡಬೇಕು. ಹಾಗಿಲ್ಲದೆ ಇದ್ದಲಿಗಾಗಿ ಮರವನ್ನು ನೆಟ್ಟು ಬೆಳೆಸಿ ಕೊನೆಗೆ ಅದನ್ನು ಸುಟ್ಟು ಇದ್ದಲನ್ನು ಪಡೆಯುವಂತೆ ನೀನು ಫಲವನ್ನು ಬಯಸಬಾರದು. ನೀನು ಹೂವಾಡಿಗನಂತೆ ರಾಜ್ಯವನ್ನು ಪಾಲಿಸುವುದಾದರೆ ಎಂದೆಂದಿಗೂ ರಾಜ್ಯ ಸುಖವನ್ನು ಅನುಭವಿಸುವೆ. ಶತ್ರುಗಳನ್ನು ಎದುರಿಸುವ ಪ್ರಸಕ್ತಿ ಬಂದಾಗ ನಿನಗೆ ಧನವು ಸಾಲದಿದ್ದಲ್ಲಿ ಆಗ ಬ್ರಾಹ್ಮಣರಲ್ಲದ ಇತರ ವರ್ಣದವರಲ್ಲಿರುವ ಧನವನ್ನು ಮೃದು ವಾಕ್ಯಗಳಿಂದಲೂ ಪಡೆಯಲು ಯತ್ನಿಸಬೇಕು. ರಾಜೇಂದ್ರ, ಎಂತಹ ಕಷ್ಟ ದಶೆಯಲ್ಲಿಯೂ ಬ್ರಾಹ್ಮಣರಲ್ಲಿರುವ ಅಲ್ಪ ಸ್ವಲ್ಪ ಧನಕ್ಕೆ ನೀನು ಅಪೇಕ್ಷಿಸಬಾರದು. ಇನ್ನು ಉತ್ತಮ ಸ್ಥಿತಿಯಲ್ಲಿರುವಾಗ ಹೇಳುವುದೇನು? ನಿನ್ನ ಶಕ್ತಿಗೂ
ಅವರ ಸ್ಥಿತಿಗೂ ತಕ್ಕಂತೆ ಬ್ರಾಹ್ಮಣರಿಗೆ ಭೂರಿ ದಕ್ಷಿಣೆಗಳನ್ನು ಕೊಡಬೇಕು. ನೀನು ಹೀಗೆ ಮೃದು ಸ್ವಭಾವದಿಂದ ರಾಜ್ಯವನ್ನು ಪಾಲಿಸುವೆಯಾದರೆ ಉತ್ತಮ ಲೋಕವನ್ನು ಪಡೆಯುವೆ. ಆದುದರಿಂದ ಧರ್ಮವನ್ನು ಬಿಡದೆ ರಾಜ್ಯವನ್ನು ರಕ್ಷಿಸುವವನಾಗು. ಹೀಗೆ ನೀನು ವ್ಯವಹಾರಾದಿಗಳಲ್ಲಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸುತ್ತಾ ಬಂದರೆ ಮನಸ್ಸಿನಲ್ಲಿ ಸ್ವಲ್ಪವೂ ಚಿಂತೆಗೊಳಗಾಗದೆ ಬಂಧನಗಳಿಂದ ಬಿಡುಗಡೆಯನ್ನು ಹೊಂದುವೆ. ಅದರಿಂದ ನೀನು ಸ್ವರ್ಗ ಸಾಧಕವಾದ ಪುಣ್ಯ ಫಲವನ್ನು ಅಮಾನುಷವಾದ ಕೀರ್ತಿಯನ್ನು ಪಡೆಯುವೆ. ಅರಸನಿಗೆ ಪ್ರಾಣಿಗಳಲ್ಲಿ ದಯೆ, ಪ್ರಜಾ ರಕ್ಷಣೆ ಇವೇ ಅತ್ಯುತ್ತಮ ಧರ್ಮವೆಂದು ಹಿರಿಯರು ಹೇಳಿರುವರು. ರಾಜನು ಪ್ರಜೆಗಳನ್ನು ಭಯದಿಂದ ತಪ್ಪಿಸಿ ಕಾಪಾಡುವುದರಲ್ಲಿ ಒಂದು ದಿನ ಮಾತ್ರ ಅಲಕ್ಷ್ಯವಾಗಿದ್ದರೂ ಅವನು 1000 ವರ್ಷಗಳ ಕಾಲ ನರಕದಲ್ಲಿದ್ದು ಆ ಪಾಪವನ್ನು ತೀರಿಸಿಕೊಳ್ಳಬೇಕಾಗುವುದು. ರಾಜನು ಪ್ರಜೆಗಳನ್ನು ಕ್ಷೇಮದಿಂದ ಪಾಲಿಸುವ ಒಂದೊಂದು ದಿನಕ್ಕೂ ದೇವಲೋಕದಲ್ಲಿ 10,000 ವರ್ಷಗಳ ಕಾಲ ಪುಣ್ಯ ಫಲವನ್ನು ಅನುಭವಿಸುವನು. ಉತ್ತಮವಾದ ಯಾಗಗಳನ್ನು ಅಧ್ಯಯನಗಳನ್ನು ತಪಸ್ಸನ್ನು ಮಾಡಿದವನು ಎಷ್ಟು ಲೋಕಗಳನ್ನು ಜಯಿಸುವನೋ, ಒಂದು ಕ್ಷಣ ಮಾತ್ರವಾದರೂ ಧರ್ಮದಿಂದ ರಾಜ್ಯಪಾಲನೆಯಲ್ಲಿ ನಿರತನಾದ ಅರಸನು ಆ ಫಲವನ್ನು ಹೊಂದುವನು. ನೀನು ಧರ್ಮವನ್ನು ಬಿಡದೆ ದೃಢ ಮನಸ್ಸಿನಿಂದ ರಾಜ್ಯಪಾಲನೆಯನ್ನು ಮಾಡುವನಾದರೆ ಆದಿವ್ಯಾಧಿಗಳೆಂಬ ಎಲ್ಲ ಬಂಧನದಿಂದ ಮುಕ್ತನಾಗುವೆಯಲ್ಲದೆ ಸ್ವರ್ಗ ಲೋಕದಲ್ಲಿಯೂ ಉತ್ತಮ ಪದವಿಯನ್ನು ಹೊಂದಬಹುದು. ಇಂತಹ ಉತ್ತಮ ಧರ್ಮಗಳು ಅರಸನಿಗಲ್ಲದೆ ಮತ್ತಾರಿಗೂ ಸಾಧ್ಯವಿಲ್ಲ. ಅಂತಹ ಪುಣ್ಯ ಫಲಕ್ಕೆ ಬೇರೊಬ್ಬರು ಅರ್ಹರಲ್ಲ. ಆದುದರಿಂದ ಈ ಧರ್ಮವೆಲ್ಲವನ್ನು ನಡೆಸಲು ಶಕ್ತನಾದ ನೀನು ಧೈರ್ಯದಿಂದಲೂ ಧರ್ಮದಿಂದಲೂ ಈ ರಾಜ್ಯವನ್ನು ಪರಿಪಾಲಿಸು. ಸೋಮಯಾಗದಿಂದ ಇಂದ್ರನನ್ನು, ಇಷ್ಟ ಸಾಧನೆಯಿಂದ ಸ್ನೇಹಿತರನ್ನು ತೃಪ್ತಿಗೊಳಿಸು ಎಂದನು. ಇದು 71ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.